ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು. ನಿಶಬ್ದವಾಗಿದ್ದ ಒಂದು ದಾರಿಯಲ್ಲಿ ಒಂದು ಕಾರ್ ಹೇಗೋ ಕಷ್ಟಪಟ್ಕೊಂಡು ಬರ್ತಾ ಇತ್ತು. ಮಾಧವ್ಗೆ ಏನೂ ಅರ್ಥ ಆಗ್ತಿಲ್ಲ ಆ ಗಾಡಿನ ಹೇಗೆ ಕಂಟ್ರೋಲ್ ಮಾಡೋದಂತ. ಆ ಗಾಡಿಯ ಬ್ರೇಕ್ ಫೇಲಿಯರ್ ಆಯಿತು. ಆದ್ರಿಂದಾನೇ ಮಾಧವ್ ಹಾಗೂ ಮಾಧವ್ನ ಹೆಂಡತಿ ಇಬ್ರು ಕಷ್ಟಪಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂತೆ ಗಾಡಿಯ ಮುಂದ್ಗಡೆ ಒಬ್ಳು ಆಕೆ ಅವಳ ಮಗಳ ಜೊತೆ ಬರ್ತಿದ್ಲು. ಮಾಧವ್ ಏನೋ ಮಾಡೋದಕ್ಕಿಂತ ಮುಂಚೆನೆ ಆ ಗಾಡಿ ಅವರಿಬ್ಬರನ್ನ ಡಿಕ್ಕಿ ಹೊಡಿತು. ಇದ್ದಕ್ಕಿದ್ದಂತೆ ನಡೆದ ಆ ಆಕ್ಸಿಡೆಂಟ್ ಮೂಲಕ ಬಂದ ಶಬ್ದದಿಂದ ಅಲ್ಲಿದ್ದ ಬಾಹುಲಿಗಳೆಲ್ಲ ಹೆದರಿ ಬೇಗ ಹಾರ್ಹೋಯ್ತು. ಆವಾಗ ಒಂದು ಜಾಗದಲ್ಲಿ ಕಾರು ನಿಂತಾಗ ಮಾಧವ್ ಹಾಗೂ ಮಾಧವ್ನ ಹೆಂಡತಿ ಇಬ್ರು ಕೆಳಗಡೆ ಇಳಿದು ಆ ಹೆಂಗಸನ್ನ ಕಾಪಾಡಬೇಕು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ. ಅದು ಅಲ್ಲದೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಆ ಕಾರಲ್ಲಿ ಕೂಡ ಯಾವುದೇ ಗುರುತೂ ಇಲ್ಲ. ಮಾಧವ್ ಆ ಕಡೆ ಈ ಕಡೆ ನೋಡ್ದ, ಅಲ್ಲಿ ಯಾರೂ ಇಲ್ಲ. ಆದರೆ ಇದ್ದಕ್ಕಿದ್ದಂತೆ ಅವನ ಕಾರ್ ಸ್ಟಾರ್ಟ್ ಆಗ್ತಾ ಇತ್ತು. ಆ ಕಾರ್ ಒಂದು ಹಳ್ಳದ ಹತ್ರ ಹೋಗ್ತಾ ಇತ್ತು. ಅದ್ರೊಳಗಡೆ ಇದ್ದ ಅವನ ಹೆಂಡತಿ ಜೋರಾಗಿ ಕಿಚ್ಚಾಡ್ತಾ ಇದ್ಲು. ಮಾಧವ್ ಎಷ್ಟೋ ಅದನ್ನ ತಡೆಯಕ್ ನೋಡ್ದ, ಆದ್ರೆ ಆ ಕಾರ್ ಹಳ್ಳದಲ್ಲಿ ಬಿದ್ಬಿಟ್ಟು. ಇಲ್ಲ ಮಾಧವ್, ಏನಾಯ್ತು? ಯಾಕೆ ಕಿಸ್ತಾ ಇದ್ದೀರಾ? ಅವನ ಹೆಂಡತಿ ಮೋನಿಕಾಳ ಶಬ್ದ ಕೇಳಿ ಮಾಧವ್ ಕಣ್ಬಿಟ್ಟು ನೋಡ್ದ. ಅವನು ಅವನ ರೂಮಲ್ಲೇ ಇದ್ದ. ಅಷ್ಟು ಕ್ರೂರವಾದ ಕನಸನ್ನ ಕಂಡು ಅವನ ಮೈಯೆಲ್ಲ ಬೆವರ್ತಾ ಇತ್ತು. ಅವನು ತುಂಬಾನೇ ಹೆದರಿದ್ದ. ಮಾಧವ್, ಏನಾಯ್ತು? AC ಓಡ್ತಾನೆ ಇದೆ, ಆದ್ರೆ ನಿಮ್ಗೆ ಯಾಕೆಷ್ಟು ಬೆವರ್ತಾ ಇದೆ? ಏನಾದ್ರೂ ಆರೋಗ್ಯ ಸರಿ ಇಲ್ವಾ ನಿಮ್ಗೆ? ಹಾಗಂತ ಮೋನಿಕಾ ಅವನ ಮುಖದಲ್ಲಿದ್ದ ಬೆವರನ್ನ ಹೊರಿಸಿ ಅವನಿಗೆ ಕುಡಿಯೋದಕ್ಕೆ ನೀರು ಕೊಟ್ಲು. ಏನೂ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಏನು? ಏನೇ ಆದ್ರೂ ಕೂಡ ಅದು ನನ್ನ ಬಿಡ್ತಾ ಇಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿನ್ನ ಹತ್ರ ಆ ದಿನ ರಾತ್ರಿ ನಡೆದ ಘಟನೆನ ಮರ್ತ್ಬಿಡು ಅಂತ. ಆದ್ರೆ ನೀನು ಯಾವಾಗಲೂ ಅದನ್ನ ಮರಿತಾ ಇಲ್ಲ. ಆದ್ರಿಂದಾನೇ ನಿನಗೆ ಹೀಗೆಲ್ಲ ಕನ್ಸು ಬರ್ತಾ ಇದೆ. ನೀನು ಇಷ್ಟೆಲ್ಲ ಕಷ್ಟಪಡ್ತಿರೋದು. ಆ ರಾತ್ರಿನ ಹೆಂಗ್ ಮರೆಯೋದು? ನಾನು ಎಷ್ಟೋ ಸಲ ಹೇಳಿದ್ದೀನಿ ನಿಮ್ಮ ಹತ್ರ ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ ಅಂತ. ಆದ್ರೆ ನೀವಂತೂ ಅದನ್ನ ಮರಿತಾನೇ ಇಲ್ಲ. ಹೀಗೇನೇ ಮಾಡ್ತಿದ್ರೆ ನಾನು ನಿಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಮಾಧವ್ ತಕ್ಷಣ ಅವಳ ಕೈಯನ್ನ ಹಿಡ್ಕೊಂಡು ಅವಳನ್ನ ಎಳೆದು ಮಂಚದಲ್ಲಿ ಪಕ್ಕದಲ್ಲಿ ಕೂರಿಸ್ದ. ನೀನು ಏನ್ ಹೇಳ್ತಾ ಇದೀಯಾ? ನೀನ್ ಬಿಟ್ಟು ಬದುಕಕ್ಕೆ ಆಗಲ್ಲ. ನಿನ್ಗೋಸ್ಕರನೇ ಈ ರಿಸ್ಕನ್ನ ತಗೊಂಡಿದ್ದು. ಮಾಧವ್ ಮೋನಿಕಾ ಇಬ್ರು ಕೂಡ ಕಳೆದ 5 ವರ್ಷದಿಂದ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು. ಆದ್ರೆ ಮಾಧವ್ನ ತಂದೆ ತಾಯಿ ಇಬ್ರಿಗೂ ಮೋನಿಕಾನ ಇಷ್ಟ ಆಗದೆ ಅವ್ರಿಗೆ ಇಷ್ಟವಾದ ಒಬ್ಳು ಹುಡುಗಿನ ಮಾಧವ್ಗೆ ಕೊಟ್ಟು ಮದುವೆ ಮಾಡಿದ್ರು. ಮಾಧವ್ಗೆ ಅದರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ. ಆಮೇಲೆ ಅವ್ರ ತಂದೆ ತಾಯಿ ಇಬ್ರು ಕೂಡ ಬರೋಳು ವರದಕ್ಷಿಣೆ ಇಷ್ಟು ತಗೊಂಡ್ ಬರ್ತಿದ್ದಾಳೆ ಅಂತ ಹೇಳಿದಾಗ ಮಾಧವ್ ಕೂಡ ಒಪ್ಕೊಂಡ. ಮೋನಿಕಾ ಮಾಧವ್ ಮೇಲೆ ತುಂಬಾ ಕೋಪದಿಂದ ಇದ್ಲು. ಮಾಧವ್, ನೀನೊಬ್ಳು ಹಳ್ಳಿ ಗುಗ್ಗನ್ನ ಮದುವೆ ಮಾಡ್ಕೊಂಡ್ ಬಂದಿದೀಯಾ. ನನ್ನನ್ನ ನೀನ್ ಮರ್ತೆ ಹೋದೆ ಅಲ್ಲ? ನೀನ್ ಅಂದ್ಕೊಳ್ಬೇಡ ನಿನ್ನ ಹಾಗೇನೆ ನಾನು ಸುಮ್ನೆ ಬಿಡ್ತೀನಿ ಅಂತ. ನನಗೆ ಮೋಸ ಮಾಡ್ದೆ ಅಂತ ಹೇಳಿ ನಿನ್ನ ಕೋರ್ಟ್ ತನಕ ನಾನು ಇಳ್ಕೊಂಡು ಹೋಗ್ತೀನಿ. ನೀನು ಏನ್ ಹೇಳ್ತಿದ್ಯಾ ಮೋನಿಕಾ? ನಾನಿನ್ನ ಬಿಡಕ್ಕಾಗಲ್ಲ. ಅದು ಒಂದು ಪ್ರೆಜರಿಂದ ನಾನು ಅವಳನ್ನ ಮದುವೆ ಮಾಡ್ಕೊಂಡೆ. ಆದ್ರೆ ಅವಳು ನನ್ನ ಜೀವನಕ್ಕೆ ಸರಿಸಾಟಿ ಅಲ್ಲ. ನಂಗೆ ನೀನೇ ಇಲ್ಲ. ನಂಗೆ ಸ್ವಲ್ಪ ಸಮಯ ಕೊಡು. ಟೈಮ್ ಸಿಕ್ಕಾಗ ಅವಳನ್ನ ಮುಗಿಸ್ಬಿಡ್ತೀನಿ. ಯಾವ್ದಾದ್ರೂ ಒಳ್ಳೇದು ನಡಿಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಲೇಟ್ ಆಗುತ್ತೆ. ಆದ್ರೆ ಕೆಟ್ಟದ್ದು ನಡಿಬೇಕು ಅಂದ್ರೆ ಅದು ಬೇಗನೆ ನಡೆಯುತ್ತೆ. ಹಾಗೇನೆ ಮಾಧವ್ ವಿಷಯದಲ್ಲಿ ಕೂಡ ನಡೆದಿದ್ದು. ಅವನಿಗೆ ಶೀಘ್ರದಲ್ಲಿ ಒಂದು ಅವಕಾಶ ಸಿಕ್ತು. ಮಾಧವ್ನ ತಂದೆಗೆ ಹುಷಾರಿಲ್ಲ ಅಂತ ಕಾಲ್ ಬಂದು ನೋಡ್ಬಿಟ್ಟು ಹೋಗಿ ಅಂತ ಅಪ್ಪ ಅಮ್ಮ ಇಬ್ರು ಹೇಳಿದ್ರು. ಆ ದಿನ ಮಾಧವ್ಗೆ ಕೆಲಸ ಸ್ವಲ್ಪ ಲೇಟಾಗಿ ಮುಗೀತು. ಅವನ ಮನೆಗೆ ಬರುವಾಗಲೇ ತುಂಬಾ ಲೇಟ್ ಆಗಿತ್ತು. ರಿತು, ನಾನು ಬಿಸ್ನೆಸ್ ಡೀಲಿಗೆ ಹೊರ ಹೋಗ್ತಾ ಇದ್ದೀನಿ. ನೀನು ರೆಡಿ ಆಗೋ. ಅವನ ಹೆಂಡತಿ ರಿತು ಸರಿ ಅಂತ ಹಳ್ಳಿಗೆ ಹೊರಟ್ಲು. ಅವರಿಬ್ರು ಕಾರಲ್ಲಿ ಕೂತ್ಕೊಂಡು ಹಳ್ಳಿಗೆ ಹೋಗ್ತಿದ್ರು. ಆವಾಗ ಅವ್ರ ಹಿಂದೆನೇ ಒಂದು ಕಾರಲ್ಲಿ ಮೋನಿಕಾ ಬರ್ತಿದ್ಲು. ಊರನ್ನ ದಾಟಿ ಅವರು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಕಾರ್ನ ನಿಲ್ಲಿಸ್ದ ಮಾಧವ್. ಕಾರ್ ಏನೋ ರಿಪೇರ್ ಆಗಿದೆ ಅಂತ ನಾಟಕ ಮಾಡಿ ಅವನು ಕಾರಿಂದ ಹೊರಗಡೆ ಇಳ್ದ. ಮೋನಿಕಾ ಅವಳ ಕಾರಿಂದ ತುಂಬಾ ಸ್ಪೀಡಾಗಿ ಬಂದು ರಿತು ಕೂತ್ಕೊಂಡಿದ್ದ ಆ ಕಾರ್ಗೆ ಡಿಕ್ಕಿ ಹೊಡೆದ್ಲು. ಆ ಕಾರ್ ಹಳ್ಳದಲ್ಲಿ ಬಿದ್ಬಿಡ್ತು. ಮರುದಿನ ಪೊಲೀಸ್ ಅವರಿಗೆ ರಿತು ಬಾಡಿ ಆ ಹಳ್ಳದಿಂದ ಸಿಕ್ತು. ಮೋನಿಕಾ ಮಾಧವ್ ಇಬ್ರು ಕೂಡ ತುಂಬಾನೇ ಸಂತೋಷವಾಗಿದ್ರು. ಆಮೇಲೆ ಮಾಧವ್ಗೂ ಮೋನಿಕಾಗೂ ಇಬ್ರಿಗೂ ಮದುವೆನೂ ಮಾಡಿಟ್ರು. ಆದ್ರೆ ಆ ದಿನದಿಂದ ಮಾಧವ್ಗೆ ಈ ರೀತಿ ಕನ್ಸೆಲ್ಲ ಬರ್ತಾ ಇದೆ. ಆವಾಗ ಮೋನಿಕಾ ಸಾಯೋ ತರನೇ ಅವನಿಗೆ ಕನ್ಸು ಬರ್ತಾ ಇತ್ತು. ಒಂದಿನ ಅವನು ನ್ಯೂಸ್ ಪೇಪರ್ನ ತೆಗೆದು ನೋಡ್ದ. ಅವರಿಬ್ರು ಸೇರಿ ರಿತುನ ಎಲ್ಲಿ ಸಾಯಿಸಿದ್ರು ಅಲ್ಲೇ ಪ್ರೇಮ ಜೋಡಿಗಳು ಇಬ್ರು ಸತ್ತೋಗಿದ್ದಾರೆ ಅಂತ. ಆದ್ರೆ ಅವರು ಸತ್ತಿದ್ದಕ್ಕೆ ಕಾರಣ ಏನು ಅಂದ್ರೆ ಆ ಗಾಡಿಯಲ್ಲಿ ಬಂದಿದ್ದು ಗಂಡ ಹೆಂಡತಿ ಅಲ್ಲ. ಗಂಡ ಹೆಂಡತಿಗೆ ಮೋಸ ಮಾಡಿ ಇನ್ನೊಬ್ಳ ಜೊತೆ ತಿರುಗಾಡ್ತಾ ಇದ್ದ.
ಅದನ್ನ ನೋಡಿ ಮಾಧವ್ ಶಾಕ್ ಆದ. ಆಮೇಲೆ ಇದೇ ರೀತಿ 2-3 ಘಟನೆಗಳು ಅದೇ ಜಾಗದಲ್ಲಿ ನಡೆದಿದೆ. ಆದ್ರಿಂದ ಆ ಕಡೆ ಹೋಗೋರು ಎಲ್ರು ಕೂಡ ಅಲ್ಲಿ ಏನೋ ಇದೆ ಅಂತ ಹೆದರ್ತಾ ಇದ್ರು. ಕೆಲವರು ಆ ರೂಪವನ್ನ ನೋಡಿದೀನಿ ಅಂತ ಕೂಡ ಹೇಳಿದ್ರು. ಆಮೇಲೆ ರಾತ್ರಿಯ ಸಮಯದಲ್ಲಿ ಆ ದಾರಿಯಲ್ಲಿ ಹೋಗಕ್ಕೇನೆ ಎಲ್ರು ಹೆದರ್ತಾ ಇದ್ರು. ಕೆಲವರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ತುಂಬಾ ಕಷ್ಟದಲ್ಲಿ ಆ ರೂಪವನ್ನ ನೋಡಿದ್ದಾರೆ ಕೂಡ. ಹೋಗ್ತಾ ಹೋಗ್ತಾ ಆ ದಾರಿಯನ್ನ ಒಂದು ಸ್ಮಶಾನದ ದಾರಿ ಅಂತಾನೆ ಹೆಸರಿಟ್ಟು ಕರೀತಿದ್ರು. ಮಾಧವ್, ಮೋನಿಕಾ ಇಬ್ರು ಕೂಡ ಅಲ್ಲಿ ನಡೆದ ಘಟನೆಗಳ ಬಗ್ಗೆ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದಾಗ ಅವ್ರಿಗೆ ರಿತುವಿನ ನೆನಪೇ ಬರ್ತಿತ್ತು. ಇಬ್ರು ತುಂಬಾನೇ ಹೆದರ್ತಾ ಇದ್ರು. ಆ ದಿನ ರಾತ್ರಿ ಮಾಧವ್ಗೆ ಅವ್ರ ತಾಯಿ ತೀರ್ಕೊಂಡ್ರು ಅಂತ ಕಾಲ್ ಬಂತು. ಬೇರೆ ದಾರಿ ಇಲ್ಲ. ಈ ಟೈಮಲ್ಲಿ ಮಾಧವ್ ಊರಿಗೆ ಹೊರಟ್ಲೇಬೇಕು. ಮೋನಿಕಾ, ನಾವು ಇವತ್ತೇ ಇಲ್ಲಿಂದ ಹೋಗ್ಬೇಕು. ಇವಾಗ ಈ ರಾತ್ರಿ ಸಮಯದಲ್ಲಿ ಯಾಕೆ? ನಾವು ಬೆಳಗ್ಗೆ ಹೋಗ್ಬೋದಲ್ವಾ? ನೀನು ಬರ್ಬೇಡ, ನಾನಂತೂ ಹೋಗ್ತೇನೆ. ಮಾಧವ್, ಬರ್ಲಿಕ್ಕೆ ಇಷ್ಟ ಇಲ್ಲದೆ ನಾನು ಬರಲ್ಲ ಅಂತ ಹೇಳ್ತಾ ಇಲ್ಲ. ನಿನಗೆ ಗೊತ್ತಲ್ವಾ ನಾನು ಯಾಕೆ ಕಡೆ ಬರಲ್ಲ ಅಂತಿದ್ದೀನಿ ಅಂತ? ನಾವು ಯಾವ ದಾರಿಯಲ್ಲಿ ಹೋಗ್ಬೇಕಂತ ಗೊತ್ತು ತಾನೆ, ಅದೇ ದಾರಿಯಲ್ಲಿ ಹೋಗ್ಬೇಕು. ಹಾಗೆ ಹೇಳುವಾಗಲೇ ಮೋನಿಕಾ ಶಾಂತವಾದ್ಲು. ಅವಳ ಕಣ್ಣಲ್ಲಿ ಭಯ ಕಾಣಿಸ್ತಿತ್ತು. ಅದನ್ನು ಕೇಳಿ ಮಾಧವ್ ಕೂಡ ಸೋಫಾದಲ್ಲಿ ಬಂದು ಕೂತ್ಕೊಂಡ. ಆಮೇಲೆ ಅವನು ಎದ್ದು ಅವನ ರೂಮಿಗೆ ಹೋದ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅವನು ಪುನಃ ಹಾಲಿಗೆ ಬಂದ. ನಿಂಗೂ ಕೂಡ ಇದೆಲ್ಲ ರೀತು ಆತ್ಮ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೀಯಾ? ಈ ದೆವ್ವ, ಭೂತ ಇವುಗಳ ಮೇಲೆ ನನಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ಆದ್ರೆ ನಾವು ಮಾಡಿದ ಪಾಪ ಪುನಃ ನಮಗೆ ಬರುತ್ತೆ. ಅದು ನಮ್ಮ ಹತ್ರ ಬಂದಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಏನೇ ಆದ್ರೂ ಪರವಾಗಿಲ್ಲ, ನಿಜ ಏನು ಅಂತ ನಾವು ತಿಳ್ಕೋಬೇಕು. ಈ ಅವಕಾಶವನ್ನ ಬಿಡಬಾರ್ದು. ರಾತ್ರಿಯಿಂದ ನಾವು ಹೋಗ್ಲೇಬೇಕು. ಹೇಳು, ನೀ ಬರ್ತೀಯಾ ಇಲ್ವಾ? ಇವತ್ತು ಎಲ್ಲವನ್ನ ನಾವು ಮುಗಿಸ್ಬೇಕು. ಅವಳ ಆತ್ಮಕ್ಕೆ ಹೇಗಾದ್ರೂ ಶಾಂತಿಯನ್ನ ಕೊಡ್ಬೇಕು. ಏನ್ ಹೇಳ್ತೀಯ ನೀನು? ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ಮೋನಿಕಾ ಮಾಧವ್ ಹತ್ರ ಸರಿ ಅಂತ ಹೇಳಿದ್ಲು. ಮೋನಿಕಾ, ಮಾಧವ್ ಇಬ್ರು ಕೂಡ ಕಾರಲ್ಲಿ ಹತ್ತಿ ಅಲ್ಲಿಂದ ಹೊರದ್ರು. ಅವರು ಸ್ವಲ್ಪ ದೂರ ಹೋದಾಗ್ಲೇ ವಾತಾವರಣ ಬದಲಾಗ್ತಾ ಇತ್ತು. ದಾರಿ ಇಡೀ ತುಂಬಾನೇ ಕತ್ಲಾಗಿತ್ತು. ಜೋರಾದ ಗಾಳಿನೂ ಬೀಸ್ತಾ ಇತ್ತು. ಆ ಹೊಡೆಯೋ ಗಾಳಿಯಲ್ಲಿ ಧೂಳುಗಳು ಹಾಕೊಂಡು ಬಂದು ಮುಂದೆ ಯಾರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದಂತೆ ಜೋರಾದ ಮಳೆ ಬೇರೆ ಹೊಡೆಯಕ್ಕೆ ಶುರುವಾಯಿತು. ಆವಾಗ ಮಾಧವ್ ಬೇರೆ ದಾರಿ ಇಲ್ಲದೆ ಒಂದು ಸೈಡಲ್ಲಿ ಕಾರು ನಿಲ್ಲಿಸ್ದ. ಅವನು ವೈಪರ್ ಮೂಲಕ ಕನ್ನಡಿಯಲ್ಲಿದ್ದ ನೀರನ್ನು ಒರೆಸ್ತಾ ಇದ್ದ. ಆವಾಗ ಹೆಡ್ಲೈಟ್ ಆನ್ ಆಫ್ ಆಗ್ತಾನೆ ಇತ್ತು. ಆವಾಗ ಮೋನಿಕಾ ಮಿರರ್ ಮೂಲಕ ಹೊರಗಡೆ ನೋಡಿದಾಗ ಅಲ್ಲಿ ಒಂದು ರೂಪ ನಿಂತ್ಕೊಂಡಿತ್ತು. ಆವಾಗ ಅವರಿಬ್ರು ಆ ಕಡೆ ಈ ಕಡೆ ನೋಡಿದ್ರು. ಗಾಡಿ ಅಲ್ಲೇ ನಿಂತ್ಕೊಂಡಿತ್ತು. ಎಲ್ಲಿ ಅವರು ರಿತುನ ಸಾಯಿಸಿದ್ರು ಅದೇ ಹಳ್ಳದ ಹತ್ತಿರ. ಮೋನಿಕಾ ತಕ್ಷಣ ಮಾಧವ್ನ ಕೈಯನ್ನು ಹಿಡಿದ್ಲು. ಆದ್ರೆ ಮಾಧವ್ ಇದ್ದ ಜಾಗದಲ್ಲಿ ಇವಾಗ ರಿತು ನಗಾಡ್ತಾ ಇದ್ಲು. ಆವಾಗ ಅವಳು ಮಾಧವ್ ಮೇಲೆ ಇಟ್ಟಿದ್ದ ಕೈಯನ್ನು ತೆಗೆದು ಸ್ವಲ್ಪ ಹಿಂದೆ ಸರಿದ್ಲು. ಏನಾಯ್ತು? ಮಾಧವ್, ಮಾಧವ್, ಇದು 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 ಆ ರಿತು. ನಿಂಗೇನು ಮಂಡೆ ಕೊಟ್ಟಿದ್ಯಾ? ಏನ್ ಹೇಳ್ತಾ ಇದೀಯಾ? ಮಾಧವ್ ಹಾಗೆ ಹೇಳ್ತಾ ಇದ್ದಾಗ ಮಾಧವ್ ನೋಡ್ದ ಮೋನಿಕಾ ಇದ್ದ ಜಾಗದಲ್ಲಿ ಇವಾಗ ರಿತು ನಗಾಡ್ತಿದ್ಲು. ಅದನ್ನ ನೋಡಿ ಮಾಧವ್ ತುಂಬಾನೇ ಶಾಕ್ ಆದ. ನನ್ನನ್ನು ಹುಡುಕ್ತಾ ಇದ್ದೀರಾ ಮಾಧವ್? ಇಲ್ಲಿ ನೋಡಿ, ನಾನು ಇಲ್ಲೇ ಇದ್ದೀನಿ. ಹಾಗಂತ ಹೇಳಿ ರಿತು ಅವನ ಪಕ್ಕದಲ್ಲಿ ಹೋದಾಗ ಮಾಧವ್ ಹೆದರ್ಕೊಂಡು ಕಾರನ್ನು ಬಿಟ್ಟು ಹೊರಗಡೆ ಹೋದ. ಮೆಲ್ಲೆ ಮೆಲ್ಲೆ ಮಳೆನೂ ನಿಂತೋಯ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆದ್ರೆ ಗಾಳಿ ತಂಪಾಗಿ ಬೀಸಿದ್ರು ಕೂಡ ಮಾಧವ್ಗೆ ಮಾತ್ರ ಬೆವರ್ತಾನೆ ಇತ್ತು. ಮಾಧವ್, ಯಾಕೆ ನಿನಗೆ ಹೀಗೆ ಬೆವರ್ತಾ ಇದೆ? ಏನಾಯ್ತು ನಿನಗೆ? ವಾತಾವರಣ ತಂಪಾಗಿರುವಾಗ ಬಾ, ನಿನ್ನ ಬೆವರನ್ನ ನಾನು ಒರೆಸಿಕೊಡ್ತೀನಿ ಬಾ. ಹಾಗಂತ ಹೇಳಿದಿತ್ತು. ಮಾಧವ್ನ ಪಕ್ಕದಲ್ಲಿ ಬರ್ತಾ ಇದ್ಲು. ಮಾಧವ್ ಹೆದರ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇದ್ದ. ಆದ್ರೆ ರಿತು ಅವಳ ಪಕ್ಕದಲ್ಲಿ ಇನ್ನೂ ಬರ್ತಾನೆ ಇದ್ಲು. ಹಾಗೆ ನಡ್ಕೊಂಡು ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಮಾಧವ್ ನಿಂತ. ಆವಾಗ ರಿತುವಿನ ಆತ್ಮ ಅವನ ಹತ್ತಿರದಲ್ಲಿತ್ತು. ರಿತುವಿನ ಕೈ ಅವನ ಬೆವರನ್ನ ಒರೆಸ್ತಾ ಇತ್ತು. ಆದ್ರೆ ಆಮೇಲೆ ಅವಳ ಉಗುರುಗಳಿಂದ ಮಾಧವನ ಮುಖವನ್ನೆಲ್ಲ ಅವಳು ಗಾಯ ಮಾಡ್ತಾ ಇದ್ಲು. ಮಾಧವನ ಮುಖದಿಂದ ರಕ್ತ ಸುರಿತಾ ಇತ್ತು. ಅವನ ಮುಖದಿಂದ ಸುರಿತಾ ಇದ್ದ ರಕ್ತನ ಆತ್ಮ ಕೈಯಲ್ಲಿ ಇಟ್ಕೊಂಡು ತುಂಬಾ ಜೋರಾಗಿ ನಗಾಡ್ತಾ ಇತ್ತು. ಆ ಮುಖ ನಗುವಾಗ ಇನ್ನು ಭಯಂಕರವಾಗಿ ಕಾಣಿಸ್ತಿತ್ತು. ಅದನ್ನು ನೋಡಿ ಮೋನಿಕಾ ಹಿಂದೆ ಹಿಂದೆ ಹೋಗ್ತಾ ಇದ್ಲು. ರಿತುವಿನ ಆತ್ಮ ಅವಳ ಪಕ್ಕದಲ್ಲಿ ಬಂತು. ರಿತುವಿನ ಆತ್ಮ ಅವಳ ಹತ್ರ ಹೋಗಿ ಅದರ ಶಕ್ತಿಯಿಂದ ಅವಳನ್ನ ಗಾಳಿಯಲ್ಲಿ ಹಾರಾಡಿಸ್ತಾ ಇತ್ತು. ಮೋನಿಕಾ ಜೋರಾಗಿ ಅಳ್ತಾ ಇದ್ಲು. ಅಷ್ಟು ನಿಶಬ್ದವಾಗಿರುವ ಜಾಗದಲ್ಲಿ ಮೋನಿಕಾ ಅಳ್ತಾ ಇರುವ ಶಬ್ದ ಅಲ್ಲಿ ಎಲ್ಲ ಪ್ರತಿಧ್ವನಿಯಾಗಿ ಕೇಳಿಸ್ತಾ ಇತ್ತು. ಆವಾಗ ಅದನ್ನು ನೋಡಿದ ಮಾಧವ್, ರಿತು, ಮೋನಿಕಾವನ್ನ ಬಿಟ್ಬಿಡು. ಅವಳು ಏನು ಮಾಡಿಲ್ಲ. ಎಲ್ಲದಕ್ಕೂ ಕಾರಣ ನಾನು. ಕೊಲೆ ಮಾಡಿದವರು ನೀವಿಬ್ರು. ನೀವು ಮಾಡಿದ ತಪ್ಪಿಗೆ ಖಂಡಿತ ಶಿಕ್ಷೆ ಸಿಗುತ್ತೆ. ಆಮೇಲೆ ರಿತು ಕೈಯನ್ನು ಇಳಿಸಿದಾಗ
ಮೋನಿಕಾ ಕೆಳಗಡೆ ಹೋಗಿ ಬಿದ್ಬಿಟ್ಲು. ಆಮೇಲೆ ಪುನಃ ಕೈಯನ್ನ ಕಾರ್ ಹತ್ರ ತೋರಿಸಿದಾಗ ಆ ಕಾರ್ ಮೆಲ್ಲೆ ಮೆಲ್ಲೆ ಮುಂದೆ ಹೋಗ್ತಾ ಇತ್ತು. ಅವರಿಬ್ರು ಅದ್ರ ಮುಂದ್ಗಡೆ ನಿಂತ್ಕೊಂಡಿದ್ರು. ಅದನ್ನ ನೋಡಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು. ಕಾರ್ ಅವ್ರ ಹತ್ರ ಬಂತು. ಕಾರ್ ಡೋರ್ ಓಪನ್ ಆಯ್ತು. ಅವರಿಬ್ರು ಒಳಗಡೆ ಹೋದ್ರು. ಇಬ್ರು ಕಾರ್ ಒಳಗಡೆ ಹೋಗಿ ಕೂತ ತಕ್ಷಣ ಕಾರ್ನ ಡೋರ್ಗಳು ತನ್ನಷ್ಟಕ್ಕೆ ತಾನಾಗಿ ಕ್ಲೋಸ್ ಆಯ್ತು. ಅವ್ರು ಅದನ್ನ ಓಪನ್ ಮಾಡಕ್ಕೆ ಎಷ್ಟು ಪ್ರಯತ್ನ ಪಟ್ರು, ಆದ್ರೆ ಯಾವುದೇ ಡೋರ್ ಕೂಡ ಓಪನ್ ಆಗ್ಲಿಲ್ಲ. ಆ ಕಾರ್ ಮೆಲ್ಲೆ ಮೆಲ್ಲೆ ಹಳ್ಳದ ಹತ್ರ ಹೋಗ್ತಾ ಇತ್ತು. ಅದನ್ನ ನೋಡಿ ರಿತು ತುಂಬಾ ಸಂತೋಷದಿಂದ ನಗಾಡ್ತಾ ಇದ್ಲು. ಆ ಕಾರ್ ಹಳ್ಳದಲ್ಲಿ ಬಿದ್ಬಿಟ್ಟು ಆಮೇಲೆ ರಿತು ಮೆಲ್ಲೆ ಮೆಲ್ಲೆ ಅಲ್ಲಿಂದ ಮಾಯವಾಗ್ತಾ ಇದ್ಲು. ಇವಾಗ್ಲೂ ಆ ನಿಶಬ್ದವಾದ ದಾರಿಯಲ್ಲಿ ಯಾರನ್ನಾದ್ರೂ ಒಬ್ರು ಮೋಸ ಮಾಡಿ ಹೋಗ್ತಾ ಇದ್ರೆ ಅವ್ರಿಗೆ ಆ ದಾರಿಯಲ್ಲಿ ಸಾವು ಖಂಡಿತ. ಹೌದು, ನೀವು ಯಾರನ್ನಾದ್ರೂ ಮೋಸ ಮಾಡ್ತಾ ಇದ್ದೀರಾ? ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.